ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನ ಬಿಟ್ಟು ಕೊಡುವುದಕ್ಕೆ ಮುಂದಾಗಿರುವಂತ ಸಿದ್ದರಾಮಯ್ಯನವರು ಬಹು ಸಿಡಿಎಂ ಅಂದ್ರೆ ಹೆಚ್ಚುವರಿ ಡಿಸಿಎಂ ಸ್ಥಾನ ಬೇಕು ಅಂತ ಒಂದಿಷ್ಟು ಬೇಡಿಕೆಯನ್ನ ಇಟ್ಟಿದ್ದಾರೆ ಅಂತ ಒಂದು ಚರ್ಚೆ ಕೂಡ ಆಗ್ತಿದೆ. ಇನ್ನು ದಲಿತ ಕೋಟದಡಿ ಪರಮೇಶ್ವರ್ ಅವ್ರ ಹೆಸರು ಬರ್ತಿದೆ, ಲಿಂಗಾಯತ ಕೋಟದಡಿಯಲ್ಲಿ ಸಚಿವರಾಗಿರುವಂತ ಎಂ.ಬಿ. ಪಾಟೀಲ್ ಅವರ ಹೆಸರು ಬರ್ತಿದೆ, ಅಲ್ಪಸಂಖ್ಯಾತ ಕೋಟದಡಿಯಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಹೆಸರಿದೆ. ಇನ್ನು ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವರಿಗೂ ಕೂಡ ಡಿಸಿಎಂ ಸ್ಥಾನ ಸಿಗುವಂತ ಒಂದಿಷ್ಟು ಸಾಧ್ಯತೆಗಳಿದೆ. ಅಷ್ಟೇ ಅಲ್ಲ, ರಾಮಲಿಂಗಾರೆಡ್ಡಿ ಅವರು, ಮುನಿಯಪ್ಪ ಅವರು, ಈಶ್ವರ್ ಖಂಡ್ರೆ ಅವರು, ಮಾದೇವಪ್ಪನವರು, ಸಾಲು ಸಾಲು ನಾಯಕರ ಒಂದು ದೊಡ್ಡ ಪಟ್ಟಿನೇ ಇದೆ. ಒಂದು ಸರಿಗ ಸಾಮಾನ್ಯವಾಗಿ ಸಿದ್ದರಾಮಯ್ಯನವರಿಗೆ ಸಿಎಂ ಸ್ಥಾನ ಬಿಟ್ಟು ಕೊಡ್ತಾರೆ ಅಂದಮೇಲೆ ಮುಂದೇನು ಅನ್ನುವ ಪ್ರಶ್ನೆ ಜೊತೆಯಲ್ಲಿ ಅಷ್ಟು ಈಸಿಯಾಗಿ ಬಿಡ್ತಾರ ಟಗರು ಅನ್ನೋದು ಬರುತ್ತೆ. ಈ ಷರತ್ತುಗಳು ಇಟ್ಟರೆ ಅಷ್ಟು ಈಸಿ ಆಗುತ್ತಾ? ಆಡಳಿತ ವ್ಯವಸ್ಥೆಗೂ ಕ್ವಶನ್ನು, ನಾಲ್ಕು ಜನ ಸಿಎಂ ಅಂದ್ರೆ ರಾಜ್ಯದ ಕತೆ ಏನು? ಹಾಗಂತ ಸಿದ್ದರಾಮಯ್ಯನವ್ರ ಷರತ್ತನ್ನು ಈಸಿಯಾಗಿ ಬಿಡೋಕ್ಕಾಗತ್ತ ಅಂತ ಸಿದ್ದರಾಮಯ್ಯವರು ಷರತ್ತುಬದ್ಧ ಈ ವಿದಾಯ ಏನಿದೆ ಇದರಲ್ಲಿ ಅಂದ್ರೆ ವಿದಾಯ ಆಗಿದ್ದಾದಲ್ಲಿ ಇನ್ನೂ ಕೂಡ ಅನುಮಾನದಲ್ಲೇ ಇದೆ ಕಾಂಗ್ರೆಸ್. ನಾಳೆ ಬೆಳಗಾಗುವಷ್ಟೊತ್ತಿ ಸಿದ್ದರಾಮಯ್ಯ ಅವರು ತಲೆ ಬದಲಾಗದೇ ಇರಲಿ, ಅವರ ಯೋಚನೆಗಳ ಆಗದೇ ಇರಲಿ ಅನ್ನೋದು ಡಿ.ಕೆ.ಶಿ ಬಣದ ಪ್ರಾರ್ಥನೆ ಇರ್ಬೋದು. ಆ ನಿಟ್ಟಲ್ಲಿ ನೋಡೋಕೆ ಹೋದ್ರೆ ಸಿದ್ದರಾಮಯ್ಯವರು ಹಾಕಿದ್ದಾರೆ ಎನ್ನಲಾದ ಈ ಬೇಡಿಕೆಗಳೇನಿದಾವೆ ತನ್ನ ಮಗನನ್ನು ಸೇರಿಸ್ಕೊಂಡು ಹೇಳಿದ್ದಾರೆ. ಅದೊಂದು ಪಟ್ಟಿಯಲ್ಲಿ ಮಿಸ್ ಆದಂಗಿದೆ. ಸೊ ಯತೀಂದ್ರ ಅದು ಇದೆಯಲ್ಲ, ಯತೀಂದ್ರ ಅವರನ್ನು ಕೂಡ ಮಾಡಿಕೊಳ್ಳಿ ಅಂತ ಯತೀಂದ್ರ, ಜಮೀರ್ ಅಹಮದ್, ಎಂ.ಬಿ. ಪಾಟೀಲ್, ಪರಮೇಶ್ವರು ಇವರು ಮುಖ್ಯವಾಗಿ ಕಾಣಿಸ್ಕೊಳ್ತಾರೆ. ಉತ್ತರ ಕರ್ನಾಟಕ ಅನ್ನೋ ಒಂದು ನಿಟ್ಟಲ್ಲಿ ಕಲ್ಯಾಣ ಕರ್ನಾಟಕ ಏನು ಸಪ್ರೇಟ್ ಮಾಡೋದು ಏನು ಕಾಣಿಸೋದಿಲ್ಲ. ಆ ನಾರ್ತ್ ಭಾಗದವ್ರಿಗೆ ಎಲ್ರಿಗೂ ಸೇರಿಸಿ ಒಂದಂದ್ರೆ ಎಂ.ಬಿ. ಪಾಟೀಲ್ ಬರಬಹುದು. ಅದಾದ ನಂತರದಲ್ಲಿ ಈ ಅಲ್ಪಸಂಖ್ಯಾತ ಕೋಟದಡಿ ಜಮೀರ್ ಅಹಮದ್ಗೆ ಪ್ರಯತ್ನ ಪಡಬಹುದು. ತಾನು ಸೀಟನ್ನ ಬಿಟ್ಕೊಡುವಂತ ನೆಪದಲ್ಲಿ ಏನಾದರೂ ಯತೀಂದ್ರ ಕೊಡಿ ಅಂತಂದ್ರೆ ಇದಕ್ಕಿಂತ ಮತ್ತೊಂದು ಅಪವಾದ ಇನ್ನೊಂದಿಲ್ಲ. ಬಿಟ್ಟು ಹೋಗ್ಬೇಕಾದ್ರೆ ಅಗೌರವದಿಂದ ನಡೆಸ್ಕೊಂಡ್ರು ಅನ್ನೋದು ಒಂದೇನಾದ್ರೂ ಅವ್ರು ಮುಂದಿಟ್ಕೊಂಡು ಪ್ಲೇ ಮಾಡಕ್ ಹೋದ್ರೆ, ನಾನು ಬಿಟ್ಕೊಡೋದನ್ನ ಇನ್ನೊಬ್ಬನಿಗೆ ನನ್ನ ಮಗನಿಗೆ ಕೊಡಿ ಅಂತ ಏನಾದರೂ ಡಿ.ಸಿ.ಎಂ ಮಾಡ್ಕೊಂಡು ಕೂತ್ಕೊಂಡ್ರೆ ಇಷ್ಟು ದಿನದ ಇವರ ಸ್ಪಷ್ಟ ರಾಜಕಾರಣಕ್ಕೆ ಒಂದು ಕಪ್ಪು ಚುಕ್ಕಿ. ಈಗಾಗಲೇ ಮೂಡ ಇನ್ನೊಂದು ಮತ್ತೊಂದು ಎಲ್ಲ ಬಂದಿರಬಹುದು, ಆದ್ರೆ ಅದಕ್ಕಿಂತ ದೊಡ್ಡ ಕಪ್ಪು ಚುಕ್ಕಿಯನ್ನು ಇಟ್ಕೊಂಡು ಹೋಗ್ತಾರೆ. ಅಂದ್ರೆ ರಾಜಕಾರಣಕ್ಕಾಗಿಯೇ ನನ್ನ ಭವಿಷ್ಯ ಮೀಸಲಿಟ್ಟಿದ್ದೀನಿ ಅಂತ ಹೇಳಿದ್ದಕ್ಕೆ ಇದೊಂದು ಸಾಕ್ಷಿ ಆಗೋಗ್ಬಿಡುತ್ತೆ. ನೀವು ರಾಜಕಾರಣ ಈ ರೀತಿ ಮಾಡೋದಕ್ಕೆ ಬಂದಿದ್ದೀರಾ ಅನ್ನೋದು. ಕುಟುಂಬ ರಾಜಕಾರಣದ ಬಗ್ಗೆ ತುಂಬಾ ಮಾತಾಡ್ಕೊಂಡು ಯಡಿಯೂರಪ್ಪನವರ ಬೊಟ್ಟು ಮಾಡ್ತಾ ಇದ್ರು. ಸೊ ನಾನು ಬಿಟ್ಕೊಡ್ತೀನಿ, ನನ್ನ ಮಗನಿಗೆ ಕೊಟ್ಬಿಡಿ, ನನ್ನ ಫೇವರ್ ಆಗಿದ್ದವ್ರಿಗೆ ಕೊಟ್ಬಿಡಿ ಅಂತ ಏನು ಹೇಳಕ್ ಹೊರಟ್ರೆ ಏನಾದ್ರು ಇದೊಂದು ದೊಡ್ಡ ಕಪ್ಪು ಚುಕ್ಕಿಯಾಗಿ ನಿಂತ್ಕೊಳ್ಳುತ್ತೆ. ಇನ್ನು ಪರಮೇಶ್ವರ್ಗೆ ಇದೊಂದು ಕಟ್ಟಿಟ್ಟ ಬುತ್ತಿಯಾಗಿ ಕಾಣಿಸ್ತಾ ಇದೆ. ದಲಿತ ಸಿಎಂ ಮಾಡಿ ಅಂತ ಪರಮೇಶ್ವರ್ ಕಡೆ ಬೊಟ್ಟು ತೋರಿಸ್ತಾ ಇದ್ರು ಇವರು. ಅಥವಾ ನಾನು ಬಿಟ್ಕೊಡೋದಾದ್ರೆ ನೀವು ಡಿ.ಕೆ. ಬದಲಿಗೆ ಪರಮೇಶ್ವರ್ ಅವ್ರನ್ನೇ ಸಿಎಂ ಮಾಡಬೇಡಿ ಅಂತ ಏನು ಹೇಳ್ಕೊಳ್ತಾ ಇದ್ರು. ಸೊ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಏನಾದರೂ ಪಟ್ಟ ಸಿಗೋದಾದ್ರೆ, ಸೊ ದಲಿತ ಕೋಟದಡಿ ಪರಮೇಶ್ವರ್ಗೆ ಈ ಪಟ್ಟ ಸಿಗೋದ್ರಲ್ಲಿ ಅನುಮಾನವೇ ಇಲ್ಲ. ಎಂ.ಬಿ. ಪಾಟೀಲ್ಗೂ ಅರ್ಹತೆ ಇದೆ. ಆಮೇಲೆ ಈಗಾಗಲೇ ಖರ್ಗೆ ಅವ್ರದ್ದೊಂದು ವರ್ಚಸ್ಸಿರೋದ್ರಿಂದ ತನ್ನ ಮಗನಿಗೆ ಈಗಾಗಲೇ ಅವರು ಹೇಳಿಕೆಗಳಲ್ಲೇ ಒಂದಷ್ಟು ಸಚಿವಗಿರಿಯನ್ನು ತುಂಬ ದೊಡ್ಡ ಮಟ್ಟಕ್ಕೆ ಸ್ವೀಕಾರ ಮಾಡ್ಕೊಂಡಂಗಿದ್ದಾರೆ. ಅವರು ಈ ಹೇಳಿಕೆಗಳಲ್ಲೇ ಬೇರೆ ಏನೂ ಕೆಲಸ ಮಾಡ್ತಾ ಇಲ್ಲ. ಅವರು ಬರೀ ಹೇಳಿಕೆ ಕೊಟ್ಕೊಂಡು ಇವರು ಹಿಂದೂ ವಿರೋಧಿ ಹೇಳಿಕೆಗಳು ಕೊಟ್ಕೊಂಡು ಏನು ಪ್ರಚಾರದ ಗಿಮಿಕ್ಕಿಗೆ ಬಿದ್ದಿದ್ದಾರೆ. ಪ್ರಿಯಾಂಕ ಖರ್ಗೆ ಅವ್ರನ್ನು ಕೂಡ ಉಪಮುಖ್ಯಮಂತ್ರಿ ಆಗುವ ಬಗ್ಗೆ ನಾವು ನೋಡಬಹುದು. ಈಗ ಇನ್ನು ಅದು ಬಂದ್ಬಿಡುತ್ತೆ ಸದ್ಯದಲ್ಲೇ. ಸೊ ಈ ನಿಟ್ಟಲ್ಲಿ ನೋಡಿದ್ರೆ ಒಂದು 3-4 ಜನ ಮಾಡ್ತಾರೆ ಅಂತ ಕೂತ್ಕೊಂಡಿದ್ದಾರೆ. ಜಮೀರ್ ಅಹಮದ್ ಸೇರ್ಕೊಂಡ್ಬಿಡ್ತಾರೆ. ಯತೀಂದ್ರ ಕೊಡೋದು ಡೌಟ್ ಇದೆ. ಜಮೀರು, ಪರಮೇಶ್ವರು, ಎಂ.ಬಿ. ಪಾಟೀಲ್, ಆಮೇಲೆ ಪ್ರಿಯಾಂಕ ಖರ್ಗೆ ಕಡೆ ಆಗಬಹುದು. ಆ 4 ಜನರ ಆಯ್ಕೆ ಖಚಿತ ಅಂತ ಮೂಲಗಳು ಹೇಳ್ತಾ ಇರುವಂಥದ್ದು. ಕೊನೆಯ ಪಟ್ಟಿ ಬಿಡುಗಡೆ ಆಗುವವರೆಗೂ ಬದಲಾವಣೆಗಳನ್ನು ನಿರೀಕ್ಷೆ ಮಾಡಬೇಕು. ಬಟ್ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಯಲ್ಲೇ ಇದ್ದಾರೆ. ಇತ್ತ ಸಿದ್ದರಾಮಯ್ಯನವರು ನಾಳೆ CLP ಸಭೆ ಇದೆ, ಬೆಳಗ್ಗೆ ಒಂದು ಬ್ರೇಕ್ಫಾಸ್ಟ್ ಸ್ವತಃ ಅವರೇ ಆಹ್ವಾನವನ್ನ ಕೊಟ್ಟಿದ್ದಾರಂತೆ. ರಾಜ್ಯಪಾಲರ ಹತ್ರ ಒಂದಿಷ್ಟು ವಿಚಾರಗಳು ಎಲ್ಲ ಚರ್ಚೆ ಆಗ್ತಿದೆ. ಡಿ.ಕೆ. ಶಿವಕುಮಾರ್ ಈ ಷರತ್ತುಗಳನ್ನ ಮೀರಿಸೋದಕ್ಕೆ ಅದು ಒಪ್ಕೊಳ್ದೆ ತೆರೆಮರೆಯ ಒಂದಿಷ್ಟು ದೊಡ್ಡ ಮಟ್ಟದ ಕಸರತ್ತು ಆಗ್ತಿದೆ ಅನ್ನೋದು ದೊಡ್ಡ ಚರ್ಚೆ. ಒಂದು ಬದಲಾವಣೆಯನ್ನ ನಿರೀಕ್ಷೆ ಮಾಡಬೇಕಾದ ಕಾಂಗ್ರೆಸ್ ಅಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಪಟ್ಟವನ್ನು ತಪ್ಪಿಸೋದಕ್ಕೇನಾದರೂ ಪ್ರಯತ್ನ ಪಟ್ಟು ಈಗಾಗಲೇ ಡಿ.ಕೆ. ಶಿವಕುಮಾರ್ನ ಬದಲಿಸಿದ್ರೆ ಪರಮೇಶ್ವರ್ ಕೊಡಿ ಅಂತ ಏನು ಹೇಳಿದ್ದಾರೆ, ಅದಕ್ಕೇನಾದರೂ ಕಟಿಬದ್ಧವಾಗಿ ಸಿದ್ದರಾಮಯ್ಯ ಕೂತಿದ್ದಿದ್ರೆ ಆ ಒಂದು ತಂತ್ರವನ್ನ ಬದಲಿಸೋದಕ್ಕೆ, ಆ ಒಂದು ಲೆಕ್ಕಾಚಾರವನ್ನು ಬದಲಿಸೋದಕ್ಕೆ ಏನಾದರೂ ಇನ್ನು ಡಿ.ಕೆ. ಶಿವಕುಮಾರ್ ಇನ್ನೂ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ಅನ್ನೋದನ್ನು ಕೂಡ ನಾವು ಲೆಕ್ಕಾಚಾರ ಇಟ್ಕೋಬೇಕು. ಕಂಪ್ಲೀಟ್ಲಿ ಅವ್ರು ಇನ್ನೂ ಯಾವುದನ್ನು ಬಾಯಿ ಬಿಡ್ತಾ ಇಲ್ಲ. ಹಂಗಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಕಂಪ್ಲೀಟ್ಲಿ ಆಗಿದೆಯಾ ಸೀಟು ಭದ್ರ ಅನ್ನುವಂಥದ್ದು ಕೂಡ ನೋಡಬೇಕಾಗಿದೆ. ಪರಮೇಶ್ವರ್ ಕಡೆನೂ
ಇವರು ತೋರಿಸ್ಬಿಟ್ಟು ಹೋಗಿರೋದ್ರಿಂದ ಏನಾದರೂ ಪರಮೇಶ್ವರ್ಗೆ ಮಾಡುವಂಥ ಸಾಧ್ಯತೆ, ದಲಿತ CM ಕೊಟ್ಬಿಡೋಣ ಈಗ ಉಳಿಸೇ ಬಿಡ್ತಾರೆ, ಒಂದು ಪ್ರಯತ್ನ ಪಡೋಣ ಅಂತ ಏನಾದರೂ ಮಾಡ್ಕೊಂಡಿದ್ದು ಈಗ DK ಶಿವಕುಮಾರ್ ಅವ್ರನ್ನ ಒಪ್ಸೋದಕ್ಕೇನಾದರೂ ಮತ್ತೆ ದೆಹಲಿಲಿ ಉಳಿಸ್ಕೊಂಡಿದ್ದಾರೆ, ಅಥವಾ ಈ ಎಲ್ಲ ಲೆಕ್ಕಾಚಾರಗಳನ್ನು ಯಾವ್ಯಾವ್ದಿದೆ, ಯಾರ್ಯಾರನ್ನ ಏನೇನು ಮಾಡಬೇಕು. ಯಾಕಂದ್ರೆ ಒಂದಷ್ಟು ಲೆಕ್ಕ ಹೇಳ್ತಾ ಇರೋ ಪ್ರಕಾರ 10:30ಗೆ ಇವರು ರಾಜೀನಾಮೆ ಕೊಡ್ತಾರೆ, ಸಂಜೆ ಇವರು ಹಕ್ಕು ಮಂಡನೆಗೆ ಹೋಗ್ತಾರೆ ರಾಜ್ಯಪಾಲರ ಹತ್ರ, ಸಂಜೆ 5:30 6 ಗಂಟೆಗೆ ಏನೋ ಸಮಯ ಕೇಳುವಂಥದ್ದು ಆಗ್ತಾ ಇದೆ ಅಂತ ಹೇಳ್ತಾ ಇರೋದು ನೋಡಿ. ಹೌದು, ಕೊನೆ ಕ್ಷಣದ ಬದಲಾವಣೆಯನ್ನು ನಿರೀಕ್ಷೆ ಇನ್ನೂ ಇಟ್ಟುಕೊಂಡಿರಿ. ಏನಾದರೂ ಬದಲಾವಣೆ ಆಗಿದ್ರೆ ಪರಮೇಶ್ವರ್ಗೆ ಮತ್ತೊಂದು ಅವಕಾಶ ಬಂದರೂ ಬರ್ಬೋದು. ಅವರು ಈಗಾಗಲೇ ಕುಲಾಯಿ ಹೊಲಿಸ್ಕೊಂಡೇ ನಿಂತ್ಕೊಂಡ್ಬಿಟ್ಟಿದ್ದಾರೆ ವರ್ಷಗಳಿಂದ. ಇವ್ರ ಜಟಾಪಟಿಯಲ್ಲಿ ನಮಗೇನಾದ್ರೂ ಒಂದು ಅವಕಾಶ ಸಿಕ್ಬಿಡುತ್ತಾ ಅಂತ ಗೊತ್ತಿಲ್ಲ ಅಂತ ಅಂದ್ಕೊಂಡೆ ಕೆಲವೊಂದಷ್ಟನ್ನ ಇಟ್ಕೊಂಡಿದ್ದಾರೆ ಅವರು ಆಶಾಭಾವನೆನ. CM ಪಟ್ಟ ತಪ್ಪಿದ್ರು DCM ಪಟ್ಟ ಅವ್ರನ್ನ ತಪ್ಪಿಸೋದಿಲ್ಲ ಅಂತ ಅನ್ಸುತ್ತೆ. ಅವರು ಎಷ್ಟು ಸರಿ ಟರ್ನ್ ಆದ್ರೂ ಆ ಒಂದು ಪಟ್ಟ ಅವ್ರಿಗೆ ಇದ್ದೇ ಇದೆ. ಇನ್ನು ಈ ಹಂತದಲ್ಲಿ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಏನೋ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮನೆಗೇನೋ ಹೋಗ್ಕೊಂಡಿದ್ದಾರೆ. ಈ ಹಂತದಲ್ಲಿ DK ಶಿವಕುಮಾರ್ಗೂ ಪರಮಾಪ್ತೆ, ಈ ಕಡೆ ಸಿದ್ದರಾಮಯ್ಯಗೂ ಪರಮಾಪ್ತೆ. ಯಾಕೆ ಎರಡು ಈ ಒಂಥರ ಈರುಳ್ಳಿ ಇದ್ದಂಗೆ, ವೆಜ್ಗೂ ಆಗ್ತಾರೆ ನಾನ್ ವೆಜ್ಗೂ ಆಗ್ತಾರೆ ಅಂದಂಗೆ ಎರಡು ಕಡೆನೂ ಆಗ್ತಾರೆ ಆ ಲೇಡಿ. ತುಂಬಾ ಈಗ ಅವ್ರ ಮೇಲೆ ಕೆಲವೊಂದಷ್ಟು ಮೊನ್ನೆ ಉಡುಪಿಯ ಆರೋಪಗಳು ಸೇರದಂತೆ ಕೆಲವೊಂದಷ್ಟು ಈ ಅಂಗನವಾಡಿಯಲ್ಲಿ TV ವಿತರಣೆಯಲ್ಲಿ ಒಂದಷ್ಟು ಅಕ್ರಮ ಆಗಿದೆ, 5,000 ಕೋಟಿ ಎಲ್ಲಿ ಹೋಯ್ತು ಅನ್ನೋ ಪ್ರಶ್ನೆ ಈಗಲೂ ಕಾಡ್ತಾ ಇರುವಂತದ್ದು. ಇವನ್ನೆಲ್ಲ ನೋಡಿದ್ರೆ ಅವರ ಮೇಲ್ಗಡೆ ಅವರ ಸಚಿವ ಸ್ಥಾನದ ಮೇಲೆ ಒಂದು ತೂಗುಗತಿ ಇದೆ. ಇವ್ರನ್ನ ತಪ್ಪಿಸ್ಬಿಟ್ಟು ರೂಪ ಶಶಿಧರ್ಗೆ ಏನೋ ಕೊಟ್ಬಿಡ್ತಾರ, ಅಥವಾ ನಯನಾ ಮೊಟ್ಟಮ್ಮಗೆ ಕೊಟ್ಬಿಡ್ತಾರ. ಎರಡು ಹೆಣ್ಣು ಅಲ್ಲಿ ಕಾಯ್ತಾ ಇದ್ದಾರೆ. ಇವ್ರನ್ನ ಈ ಒಂದು ಸ್ಥಾನದಿಂದ ಬದಲಿಸಿ ಅವರಿಬ್ಬರಿಗೆ ಅವಕಾಶ ಮಾಡಿಕೊಡ್ತಾರೆ ಅನ್ನುವಂಥ ಭಯದಲ್ಲಿ ಇವತ್ತು ಖರ್ಗೆ ಅವ್ರ ಮನೆಗೆ ಹೋಗಿ ಕೂತ್ಕೊಂಡಂಗಿದ್ದಾರೆ. ಅದು ಕೂಡ ಒಂದು ಒಳ್ಳೆ ಬೆಳವಣಿಗೆ ಆಗ್ತಾ ಇದೆ. ಸೊ ಇದೆಲ್ಲ ನೋಡ್ತಾ ಇದ್ರೆ ಕಾಂಗ್ರೆಸ್ಸಿನ ಬದಲಾವಣೆಗೆ ಒಂದು ಹೊಸ ಗಾಳಿ ಏನೋ ಆಗಿದೆ. ನಾಳೆ ಕಾಂಗ್ರೆಸ್ಸಿನ ಮಟ್ಟಿಗೆ ಮಹತ್ತರವಾದ ದಿನ ಆಗೋದು ನಿಶ್ಚಿತ ಅಂತ ಅನ್ಸುತ್ತೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.